ಆಗೋದು ಕೂಡ ಮಾತ್ರೆ ಕೊಡ್ತೀಯಾ? ಮೇಡಮ್ ಪ್ಲೀಸ್ ಮೇಡಮ್ ನಿಲ್ಸಿ. ಮೇಡಮ್ ಈ ತರ ಇಲ್ದಿರೋದ್ನೆಲ್ಲ ತಗೊಂಡ್ ಬಂದ್ ನನ್ನ ತಲೆ ಮೇಲೆ ಹಾಕ್ಬೇಡಿ ಮೇಡಮ್. ಇವಾಗ ನಿಜ ಹೇಳ್ತೀಯೋ ಇಲ್ವೋ? ಹೇಳು. ಪ್ಲೀಸ್ ಮೇಡಮ್ ಹೊಡಿಬೇಡಿ. ಹೇಳ್ತೀನಿ, ಹೊಡಿಬೇಡಿ ಮೇಡಮ್. ಹೇಳು. ನೀವು ಹಾಕಿ ಪ್ಲೇಯರ್ ತರ ಹೊಡಿತಿದ್ದೀರಾ. ಹೌದಾ? ಸರಿ, ಇವಾಗ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಲಾ? ಬೇಡ ಬೇಡ ಬೇಡ. ಇದನ್ನ ನೋಡಿ ಹೇಳು. ಅಮ್ಮ ಅಯ್ಯೋ ಹೊಡಿಬೇಡಿ. ಅಮ್ಮ ಹೊಡಿಬೇಡಿ. ನನಗೆ ಹೊಡಿಬೇಡಿ. ನಿಲ್ಸಿ ನಿಲ್ಸಿ ನಿಲ್ಸಿ. ಅಮ್ಮ ಹೊಡಿಬೇಡಿ. ಅಮ್ಮ ಹೊಡಿಬೇಡಿ. ಅಮ್ಮ ಅಮ್ಮ ಹೊಡಿಬೇಡಿ. ನಿಲ್ಸಿ ನಿಲ್ಸಿ ನಿಲ್ಸಿ. ಅಮ್ಮ ಹೊಡೆದಿರೋ ತುಂಬಾ ನೋವಾಗ್ತಿದೆ. ಅಮ್ಮ ಅಷ್ಟಕ್ಕೂ ನಾನು ಜೆನ್ನಿ ಆಂಟಿನೇ ಅಲ್ಲ. ಜೆನ್ನಿ ಆಂಟಿ ಅಲ್ದೇ ಇದ್ರೆ ಮತ್ತೇನು ಜೆನ್ನಿ ಗಿನ್ನಿನಾ? ಹೇಳು. ಆ ಡ್ರಗ್ಸ್ಗೂ ನನ್ಗೂ ಯಾವುದೇ ಸಂಬಂಧ ಇಲ್ಲ. ಮತ್ತೆ ಜೆನ್ನಿ ಆಂಟಿ ಯಾರು? ನನ್ನ ಹೆಸರು ಅಸ್ಮಿತಾ. ನಿಜ ಹೇಳಿದ್ರೆ ಹೊಡಿತಿದ್ದೀರಲ್ವಾ ಮೇಡಮ್? ನೀನು ಲೇಟ್ ಆಗಿ ಹೇಳಿದಕ್ಕೆ ಹೊಡಿತಾ ಇದ್ದೀನಿ. ಅಮ್ಮ ಅಮ್ಮ ನಿಲ್ಸಿ ನಿಲ್ಸಿ ಮೇಡಮ್. ಮರ್ಯಾದೆಯಿಂದ ನಿಜ ಹೇಳು, ಇಲ್ಲಾಂದ್ರೆ ಮೇಡಮ್ ಏನ್ ಮಾಡ್ತಾರೆ ಅಂತ ಗೊತ್ತಲ್ಲ. ಮೊದ್ಲು ಈ ಕಟ್ ಬಿಚ್ಚಿ ನಡೆದಿರೋದ್ನೆಲ್ಲ ಹೇಳ್ತೀನಿ. ಕಾನ್ಸ್ಟೇಬಲ್, ಹೇಳು. ಜೆನ್ನಿ ಆಂಟಿ ತರ ಯಾಕೆ ವೇಷ ಹಾಕೊಂಡಿದ್ಯಾ? ಹೇಳ್ತೀನಿ. ಹೇಳ್ತೀಯೋ ಇಲ್ವೋ? ಹೇಳು ಹೇಳು. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ. ನಾನು ಶೌರ್ಯನ ತುಂಬಾ ಲವ್ ಮಾಡ್ತಿದ್ದೀನಿ. ಅವರಿಬ್ರನ್ನು ದೂರ ಮಾಡಿ ಶೌರ್ಯ ಸರ್ನ ನಾನು ಪಡ್ಕೋಬೇಕು ಅಂತ ನಾನು ನಮ್ಮ ಮನೆಗೆ ಹೋದೆ. ಇದೇ ನಿಜ. ಇವಾಗ ನನ್ನ ಕಣ್ಣಿಂದ ನೋಡಿದ್ಮೇಲೆ ನೀ ನನ್ ಮಗಳೇ ಅಂತ ನಂಗೆ ನಿಜವಾಗ್ಲೂ ನನ್ನ ಕಣ್ಣಿಂದ ನಂಬೋಕ್ ಆಗ್ತಿಲ್ಲ. ನನ್ ಮರ್ಯಾದೆನೆಲ್ಲ ಹಾಳು ಮಾಡ್ಬಿಟ್ಟಲ್ಲ ನೀನು. ನಾನು ಏನ್ ಪಾಪ ಮಾಡಿದ್ದೆ ಕಣೆ. ನಿನ್ನಂತ ಮಗಳು ಹುಟ್ಟೋದ್ ಬದಲು ನನ್ನ ಹೊಟ್ಟೆ ಯಾಕೆ ಉರಿಸ್ತಿದ್ಯಾ ನೀನು? ಪಾಪಿ ಕಣೆ ನೀನು. ಅಯ್ಯೋ ಸರ್, ಏನಾಯ್ತು ಅಂದ್ರೆ ನಿನ್ನ ಹತ್ರ ನಿಜ ಹೇಳಿಸೋದಕ್ಕೆ ನಾವು ನಿನ್ನೆ ಫಾಲೋ ಮಾಡಿದ್ವಿ.
ಡಾಕ್ಟ್ರೆ ನಮ್ಮ ಯಜಮಾನ್ರು ಹೇಗಿದ್ದಾರೆ? ಪೇಷಂಟ್ಗೆ ಆಲ್ರೆಡಿ ಹಾರ್ಟ್ ಸ್ಟ್ರೋಕ್ ಆಗಿರೋದು ಗೊತ್ತಿದ್ರು ಕೂಡ ನೀವು ಯಾಕೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದೀರಾ? ಅವ್ರ ಅದೃಷ್ಟ ಮೈಲ್ಡ್ ಸ್ಟ್ರೋಕ್ ಆಗಿದೆ, ಪ್ರಾಣಕ್ಕೆ ಏನೂ ಅಪಾಯ ಇಲ್ಲ. ನೆಕ್ಸ್ಟ್ ಟೈಮ್ ಇದು ರಿಪೀಟ್ ಆಗದೇ ಇರೋ ಥರ ನೋಡ್ಕೊಳ್ಳಿ. ಆಯ್ತು ಡಾಕ್ಟರ್. ಮೆಡಿಸಿನ್ಸ್ ಬರ್ಕೊಡ್ತೀನಿ, ತಪ್ಪದೆ ಅವ್ರಿಗೆ ಕೊಡಿ. ಸರಿ ಡಾಕ್ಟರ್. ಪ್ರಿಸ್ಕ್ರಿಪ್ಷನ್ ತೊಗೊಂಡು ಬನ್ನಿ. ಓಕೆ ಡಾಕ್ಟರ್. ಡಾಕ್ಟರ್ ತಗೊಳ್ಳಿ. ಇದು ಹೇಗೆ ತಗೋಬೇಕು ಅಂತ ಹೇಳಿ. ಓಕೆ ಡಾಕ್ಟರ್. ಈ ಮೆಡಿಸಿನ್ನ ತಗೊಂಡು ಬನ್ನಿ, ಅದು ಹೇಗೆ ತಗೋಬೇಕು ಅಂತ ಹೇಳ್ತೀನಿ.